ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ತೋಟಗಾರಿಕೆ ಇಲಾಖೆ ಬಳ್ಳಾರಿ ಇವರ ಸಹಯೋಗದಲ್ಲಿ ಸಾಂಬಾರು ಪದಾರ್ಥಗಳ ಖರೀದಿದಾರರ ಮತ್ತು ಮಾರಾಟಗಾರರ ಸಮಾವೇಶ 2023-24ನೇ ಸಾಲಿನ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಇವರ ಸಹಯೋಗದೊಂದಿಗೆ ಸಾಂಬಾರು ಪದಾರ್ಥಗಳ ಖರೀದಿದಾರರ ಮತ್ತು ಮಾರಾಟಗಾರರ ಸಮಾವೇಶ ಬಯರ್ಸ್ ಅಂಡ್ ಸೆಲ್ಲರ್ಸ್ ಮೀಟ್ 2023-24 ಈ ಕಾರ್ಯಕ್ರಮದ ಒಂದು ಕಿರುಹೊತ್ತಿಗೆಯನ್ನ ನಮ್ಮೊಟ್ಟಿಗೆ ಲಾಂಚ್ ಮಾಡ್ತಾ ಇದ್ದಾರೆ, ಜೊತೆಗೆ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ವೇದಿಕೆ ಎಲ್ಲ ಅತಿಥಿಗಳು ಇವತ್ತು ತೋಟಗಾರಿಕೆ ಇಲಾಖೆ, ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಹುಬ್ಬಳ್ಳಿ ಹಾಗೂ ಭಾರತೀಯ ಸಾಂಬಾರು ಮಂಡಳಿ ಕೊಚ್ಚಿ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಒಂದು ಸುಂದರ ಸಾಂಬಾರು ಪದಾರ್ಥಗಳ ಖರೀದಿದಾರ ಮತ್ತು ಮಾರಾಟಗಾರರ ಸಮಾವೇಶವನ್ನು ಇವತ್ತು ಈ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ನಗರದಲ್ಲಿ ಏರ್ಪಡಿಸಲಾಗಿದೆ. ಇದು ಬಹಳ ಖುಷಿ ಮತ್ತು ಹೆಮ್ಮೆದ ವಿಷಯ. ತಮ್ಮೆಲ್ಲರೂ ಗೊತ್ತಿದ್ದಾಗೆ ಬಳ್ಳಾರಿ ಮೆಣಸಿನಕಾಯಿ ಬಗ್ಗೆ ಯಾವಾಗಲೂ ನಾವು ಮಾತಾಡ್ತೀವಿ. ಇವತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ನಮ್ಮ ತೋಟಗಾರಿಕೆ ಇಲಾಖೆ, APMC ಇಲಾಖೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮಿತ್ರರನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ಏನು ಮೆಣಸಿನಕಾಯಿ ಬಗ್ಗೆ ಮಾತುಕತೆ ನಡೀತಾ ಇದೆ, ಅದಕ್ಕೆ ತಮ್ಮೆಲ್ಲರೂ ಗೊತ್ತಿದ್ದಾಗೆ ನಮ್ಮ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 57,000 ಹೆಕ್ಟೇರಲ್ಲಿ ಒಣಮೆಣಸಿನಕಾಯಿಯನ್ನ ನಾವು ಈಗಾಗಲೇ ಬೆಳೆಸ್ತಾ ಇದ್ದೀವಿ. ಸುಮಾರು 20,000ಕ್ಕಿಂತ ಜಾಸ್ತಿ ಟನ್. ನಿಜವಾಗ್ಲೂ ಲೆಕ್ಕ ಹೇಳ್ಬೇಕಾದ್ರೆ ನನಗೆ ಈಗಾಗಲೇ ಕೊಟ್ಟಿದ್ದು ಸುಮಾರು 12,000 ಟನ್ಗಿಂತ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇದೆ ಮತ್ತು ಈಗಿನ 95 ಟನ್ ಈ 22-23ರಲ್ಲಿ ಆಗಿದೆ. ತಮ್ಮೆಲ್ಲರೂ ಗೊತ್ತಿದ್ದಾಗೆ ನಮ್ಮ ಜಿಲ್ಲೆ ಗಣಿಬಾಧಿತ ಪ್ರದೇಶ ಆಗಿದ್ದರಿಂದ KMRC ಮತ್ತು DMF ಫಂಡ್ ಕೂಡ ಈ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಾಗೆ ಒಣಮೆಣಸಿನಕಾಯಿ ಇರ್ಬೋದು ಅಥವಾ ಬೇರೆ ಪದಾರ್ಥಗಳು ಇರ್ಬೋದು, ಅದಕ್ಕೆ ನಾವು ಸುಮಾರು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ವತಿಯಿಂದ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. KMRCಯಲ್ಲಿ 20 ಕೋಟಿಗಿಂತ ಜಾಸ್ತಿ ವೆಚ್ಚದಲ್ಲಿ ಒಂದು BAPC ಬಳ್ಳಾರಿ ಆಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ ಹೆಸರಲ್ಲಿ ಈಗಾಗಲೇ ಒಂದು ಪ್ರಪೋಸಲ್ ನಮ್ಮ ಕರ್ನಾಟಕ ಮೈನಿಂಗ್ ಅಂಡ್ ಎನ್ವೈರನ್ಮೆಂಟಲ್ ರಿಸ್ಟೋರೇಷನ್ ಕಾರ್ಪೊರೇಷನ್ ಅವರಿಗೆ ನಾವು ಈಗಾಗಲೇ ಸಲ್ಲಿಸಿದ್ದೀವಿ. ಇವತ್ತದು ಈ ಒಂದು ಸುಂದರ ಸಮಾವೇಶದ ಉದ್ದೇಶ ಏನಂದ್ರೆ, ನಾನು ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ನಂದು ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿ ಒಂದು ಮಾರುಕಟ್ಟೆಯನ್ನ ಮಾಡಬಹುದಂತ ಒಂದು ಬಹಳಷ್ಟು ವರ್ಷದಿಂದ ನಮ್ಮ ಜಿಲ್ಲೆಯದು ಬೇಡಿಕೆ ಇದೆ. ಅದನ್ನ ಸಮರ್ಪಕವಾಗಿ ರೆಕ್ಟಿಫೈ ಮಾಡಬೇಕಾದ್ರೆ ನಮ್ಮ ಬಯರ್ಸ್ ಮತ್ತು ಸೆಲ್ಲರ್ಸ್, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸೆಲ್ಲರ್ಸ್ ಇರ್ಬೋದು, ಮಾರಾಟಗಾರರು ಇರ್ಬೋದು, ರಾಜ್ಯದ ಮತ್ತು ರಾಷ್ಟ್ರದ ಬೇರೆ ಬೇರೆ ಭಾಗದಿಂದ ಬಂದಿರುವ ಎಲ್ಲ ಖರೀದಿದಾರರು ನಾವು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟರೆ, ಈಗಾಗಲೇ ನಮ್ಗೆ ಗೊತ್ತಿದ್ದಾಗೆ ನಮ್ಮ ಜಿಲ್ಲೆಯಲ್ಲಿ 80ಕ್ಕಿಂತ ಜಾಸ್ತಿ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇದೆ. ಹಾಗಾಗಿ ಈ ಒಂದು ರೆಡ್ ಚಿಲ್ಲಿ ವಿಷಯ ಸಂಬಂಧಪಟ್ಟಾಗೆ ಈ ಇಂಟೆಂಟ್ ಟು ಡೆವಲಪ್ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಮಾರುಕಟ್ಟೆ ಇದ್ರೂ ಸಹ ನಮ್ಮ ಜಿಲ್ಲೆಯಲ್ಲಿ ಅಧಿಕ ಕೂಡ ತಮಗೆಲ್ಲರೂ ಗೊತ್ತಿದ್ದಾಗೆ ನಮ್ಮ ನಮ್ದು ಗಡಿ ಭಾಗದ ಆಗಿದ್ದರಿಂದ ನಮ್ಮ ತೆಲಂಗಾಣ ರಾಜ್ಯ ಇರ್ಬೋದು, ಆಂಧ್ರ ಪ್ರದೇಶ ರಾಜ್ಯ ಇರ್ಬೋದು, ಅಲ್ಲಿ ಕೂಡ ಈ ಮೆಣಸಿನಕಾಯಿದು ಸಾಕಷ್ಟು ಪ್ರೊಡಕ್ಷನ್ ಆಗುತ್ತೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇದನ್ನ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮಾಡಿಬಿಟ್ಟು ಒಂದು ಮಾರ್ಕೆಟಿಂಗ್ ಅಂಡ್ ಪ್ರೊಸೆಸಿಂಗ್ ಸೆಂಟರ್ ರೀತಿ ಡೆವಲಪ್ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಐ ರಿಕ್ವೆಸ್ಟ್ ಆಲ್ ಆಫ್ ಯು, ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಇಂಡಸ್ಟ್ರಿ ಕೈಗಾರಿಕಾ ಅಭಿವೃದ್ಧಿ ಇಲಾಖೆ ಇರ್ಬೋದು ಮತ್ತು ಇಲ್ಲಿ ನಡೆದಿರುವ ಎಲ್ಲ ನನ್ನ ಮಿತ್ರರನ್ನ ನಾನು ಮತ್ತೊಮ್ಮೆ ಆಹ್ವಾನಿಸಲು, ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಅಗ್ರಿಕಲ್ಚರ್ ಇದು ಒಣ ಮೆಣಸಿನಕಾಯಿ ಪ್ರೊಡಕ್ಷನ್ ಮತ್ತು ಮಾರ್ಕೆಟಿಂಗ್ ಸೆಂಟರ್ ಡೆವಲಪ್ ಮಾಡಬೇಕು ಅಂತ ಹೇಳಿ ನಾವು ಒಟ್ಟಾರೆ ಯಾವ ರೀತಿಯಿಂದ ಮಾಡಬಹುದು ಅಂತ ಹೇಳಿ ಈ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ ಫಾರ್ವರ್ಡ್. ಇವತ್ತು ಈ ಸಮಾವೇಶದಲ್ಲಿ ಬಹುಶಃ ಇಲ್ಲಿ ಬಂದಿರುವ ಎಲ್ಲ ಖರೀದಿದಾರರು ಮತ್ತು ಮಾರಾಟಗಾರರು ತಾವು ಒಟ್ಟಾರೆ ಒಂದು ಪ್ರಾಣ ತಗೊಂಡ್ರೆ ನಮ್ಮಲ್ಲಿ ಒಂದು ಒಳ್ಳೆ ಈ ಮಾರುಕಟ್ಟೆಯನ್ನ ಕಟ್ಬೋದು ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸಮಾವೇಶದ ಶುಭಾಶಯಗಳನ್ನ ಹೇಳುತ್ತಾ ನಾನು ಹೇಳೋದನ್ನ ಮುಗಿಸ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.